ಅಗಲಿದಂಥ ನಾಯಕನಿಗೆ ಗೌರವ ಸಲ್ಲಿಸೋದು, ಅವರ ಬಗ್ಗೆ ಒಳ್ಳೆಯ ಮಾತುಗಳನ್ನಾಡಿ ಅವರ ಕುಟುಂಬಕ್ಕೆ ಧೈರ್ಯವನ್ನು ತುಂಬೋದು, ಸಂತಾಪ ಸೂಚನೆ ಮಾಡುವುದು ವಾಡಿಕೆ. ಆದರೆ 50 ವರ್ಷಗಳ ಸುದೀರ್ಘವಾದಂಥ ಸಾರ್ವಜನಿಕ ಜೀವನದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರ ನುಡಿ, ನಡೆ, ನಿಲುವು, ಬದ್ಧತೆ ಅವು ಅತ್ಯಂತ ಪ್ರಮುಖವಾದಂಥ ಸಂಗತಿಗಳು. ಶ್ರೀನಿವಾಸ್ ಪ್ರಸಾದ್ರವನ್ನು ನಾವು ವಿಭಿನ್ನವಾಗಿ ನೋಡೋದು ಯಾಕೆಂದರೆ ಅವರು ಸಂಘಟನೆ ಮುಖಾಂತರ ಹೋರಾಟ ಮಾಡಿದರು. ಹೋರಾಟ ವ್ಯಕ್ತಿತ್ವವನ್ನು ರೂಢಿಸ್ತು, ವ್ಯಕ್ತಿತ್ವ ನೈತಿಕತೆಯನ್ನು ತಂದುಕೊಡ್ತು. ಈ ಎಲ್ಲ ವಿಷಯಗಳು ಅವರೊಬ್ಬ ಪ್ರಸಿದ್ಧ ನಾಯಕನಾಗಿ ಸೃಷ್ಟಿ ಮಾಡಿತು. ಅದೇ ಚರಿತ್ರೆ ಇವತ್ತು ಶ್ರೀನಿವಾಸ್ ಪ್ರಸಾದ್ರವರ ಪರವಾಗಿ ಗಟ್ಟಿಯಾಗಿ ಇರ್ತಕ್ಕಂಥದ್ದನ್ನು ಮುಂದೆ ಸ್ಮರಣೆ ಮಾಡಬೇಕಾದ್ದು ಮುಂದಿನ ಸಮುದಾಯಕ್ಕೆ ಸೇರಿದಂಥ ವಿಷಯ. ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ ಯಾರ್ಯಾರು ಕಟ್ಟ ಅಭಿಮಾನಿಗಳಿದ್ದಾರೆ, ಟ್ರೂ ಅಂಬೇಡ್ಕರೈಟ್ಸ್, ಅವರೆಲ್ಲರೂ ಹೆಚ್ಚು ಕಡಿಮೆ ಸ್ವಾಭಿಮಾನಿಗಳೇ. ಹೇಳೋದೊಂದು ಮಾಡೋದೊಂದು ಮಾಡಿ ಸ್ವಾಭಿಮಾನಿ ಆಗಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಸೈದ್ಧಾಂತಿಕ ನಿಲುವಿನಲ್ಲಿ ಗಟ್ಟಿತನ ಯಾರಿಗಿದೆ ಅವರು ಮಾತ್ರ ಸ್ವಾಭಿಮಾನಿಯಾಗಿರಲಿಕ್ಕೆ ಸಾಧ್ಯ. ಅದಕ್ಕೆ ಅಂಬೇಡ್ಕರ್ ಅವರು ಸ್ವಾಭಿಮಾನಿಯಾಗಿ ಬದುಕೋದಕ್ಕೆ ಆಗದೇ ಇದ್ದರೆ ನಾವು ಬದುಕಿದ್ರೂ ಏನು ಪ್ರಯೋಜನ, ಅದಕ್ಕೆ ಸಾಯೋದೇ ಮೇಲು ಅಂತ ಹೇಳಿದರು. ಆ ಥರ ಗಟ್ಟಿಯಾದಂಥ ನಿಲುವನ್ನು ಹೊಂದಿದ್ದವರು ಶ್ರೀನಿವಾಸ್ ಪ್ರಸಾದ್. ಅವರಿಗೆ ಯಾಕೆ ಅಷ್ಟೊಂದು ಸಿಟ್ಟಿತ್ತು? ತಕ್ಷಣ ರಿಯಾಕ್ಟ್ ಮಾಡ್ತಾಯಿದ್ರು, ಸಹಿಸ್ಕೊಳ್ತಿರಲಿಲ್ಲ. ಯಾಕೆ? ಅವರಿಗೆ ಇದ್ದಂಥ ಸಿಟ್ಟು ಸಾಮಾಜಿಕ ವ್ಯವಸ್ಥೆ ವಿರುದ್ಧವಾಗಿದ್ದಂಥ ಸಾತ್ವಿಕ ಸ್ವಭಾವದ್ದು. ನಮ್ಮ ಸಮಾಜದಲ್ಲಿದ್ದಂಥ ಆ ಬದುಕಿನ ಅಸ್ತವ್ಯಸ್ತಗಳು, ತಾರತಮ್ಯಗಳು, ಪ್ರತ್ಯೇಕತಾವಾದಗಳು, ಮಾನವ ಹಕ್ಕುಗಳ ಉಲ್ಲಂಘನೆ, ಇವೆಲ್ಲವೂ ಕೂಡ ಮನುವಾದಕ್ಕೆ ವಿರುದ್ಧವಾದಂಥ ಸಂಗತಿಗಳಾದಂಥ ವಿಚಾರಗಳಿಂದ ಅವರು ತಕ್ಷಣ ಸಿಟ್ಟನ್ನು ತನ್ನ ಆಕ್ರೋಶಭರಿತ ಮಾತುಗಳ ಮೂಲಕ ವ್ಯಕ್ತ ಮಾಡ್ತಿದ್ದು ಸಾತ್ವಿಕತನದಿಂದ ಕೂಡಿತ್ತು. ಯಾವುದೇ ಸಮುದಾಯವನ್ನು, ಯಾವುದೇ ವ್ಯಕ್ತಿಯನ್ನು ನಿಂದನೆ ಮಾಡತಕ್ಕಂಥ ಉದ್ದೇಶ ಅವ್ರಿಗಿರಲಿಲ್ಲ. ಅವರ ನಿಲುವುಗಳೆಲ್ಲವೂ ಕೂಡ ಅನ್ಯಾಯಕ್ಕೆ ಒಳಗಾದಂಥ, ನ್ಯಾಯದಿಂದ ವಂಚಿತರಾದವರ ಪರವಾದಂಥ ಗಟ್ಟಿ ಧ್ವನಿಯಾಗಿತ್ತೇ ಹೊರತು ರಾಜಕೀಯ ಉದ್ದೇಶಗಳನ್ನು ಇಟ್ಕೊಂಡಿದ್ದಂಥವಲ್ಲ. ಅವರ ನಿಲುವುಗಳು ಸದಾಕಾಲ ಶೋಷಣೆಗೆ ಒಳಗಾದಂಥ, ಧ್ವನಿ ಇಲ್ಲದಂಥ ಮತ್ತು ಬದುಕಿನ ಸವಲತ್ತುಗಳಿಂದ ವಂಚಿತರಾಗತಕ್ಕಂಥ ಸಮುದಾಯಗಳ ಪರವಾಗೇ ಇತ್ತು. 2013 ಇಸ್ವಿನಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದು ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಒಬ್ಬರೇ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಸ್ವೀಕಾರ ಮಾಡಿ ಅವರ ಮನೆಗೆ ಬಂದು ಮೊದಲನೇ ಫೈಲು ಅನ್ನದಾನ, ಅದಕ್ಕೆ ಫೈಲ್ಗೆ ಸಹಿ ಮಾಡಿದ್ರು. ರಾತ್ರಿ 10 ಗಂಟೆಗೆ ನನಗೆ ಫೋನ್ ಮಾಡಿದ್ರು, ನೀನು ಒಬ್ಬನೇ ಬಾ, ಯಾರನ್ನೂ ಕರ್ಕೊಬರಬೇಡ ಅಂತೇಳಿ. 10 ಗಂಟೆ ರಾತ್ರಿ ನಾನು ಅವ್ರು ಇಬ್ಬರೇ ಕೂತ್ವಿ. ಒಂದು ಪೇಪರ್ ಪೆನ್ ತಗೋ ಅಂದರು, ನೋಟ್ಬುಕ್ಕು. ನಾನು ನೋಟ್ಬುಕ್ ತಗೊಂಡು ಅವ್ರು ಹೇಳ್ತಾ ಹೋದರು ಹೆಸರುಗಳನ್ನ. ಒಂದು 30-40 ಹೆಸರು ಹೇಳಿ ಆಮೇಲೆ ಫೈನಲ್ ಆಗಿ ಇನ್ನೊಂದು ಹೆಸರನ್ನ ನಾನು ಹೇಳಿದ್ದೆಲ್ಲ ಟಿಕ್ ಮಾಡು ಅಂತೇಳಿ ಹೇಳಿದ್ರು. ಆವಾಗ ನಮ್ಮ ಮೈಸೂರು ಜಿಲ್ಲೆಯಿಂದ ನಾನು, ಮಾಧವ ಪ್ರಸಾದ್ ಅವರು ಮತ್ತು ಶ್ರೀನಿವಾಸ್ ಪ್ರಸಾದ್ ಹೆಸರನ್ನ ಕ್ಲಿಯರ್ ಮಾಡಿದ್ದನ್ನಂತ. ಅದಾದಮೇಲೆ ಪೋರ್ಟ್ಫೋಲಿಯೋ ಹೇಳಿದ್ರು. ಪೋರ್ಟ್ಫೋಲಿಯೋ ಹೇಳಿ ನಾನು ಶ್ರೀನಿವಾಸ್ ಪ್ರಸಾದ್ ಅವ್ರಿಗೆ ರೆವಿನ್ಯೂ ಖಾತೆ ಬರಿ ಅಂದರು. ನಾನು ಬರೀಲಿಲ್ಲ. ಹಾಗೇನು ರೆವಿನ್ಯೂನ ಯಾಕೆ ಅಂದರು. ಅವರು ಅತ್ಯಂತ ಪ್ರಮುಖವಾದ ಖಾತೆ
ಓಡಾಡಬೇಕು, ಅವ್ರ ಆರೋಗ್ಯ ಎಲ್ಲ ಓಡಾಡಿ ಪರಿಣಾಮಕಾರಿ ಕೆಲಸ ಮಾಡ್ತಾರಂತ. ಅವರು ಸೀನಿಯರ್ ಲೀಡರ್ ಇದ್ದಾರೆ, ರೆವಿನ್ಯೂ ಖಾತೆ ಕೊಡೋಣ, ಎಷ್ಟು ಕೆಲಸ ಆಗುತ್ತೆ ಮಾಡಲಿ, ಮಾಡದೇ ಇದ್ದರೆ ನಾವಿಬ್ಬರು ರಾಜ್ಯದಲ್ಲಿ ಅಭಿವೃದ್ಧಿ ಮಾಡೋಣ. ಮೈಸೂರು ಚಾಮರಾಜನಗರ ಜಿಲ್ಲೆಯಲ್ಲೇ ಇದ್ದು ಅವರು ಗಟ್ಟಿಯಾಗಿ ಧ್ವನಿ ಮಾಡಲಿ, ಧ್ವನಿ ಇಲ್ಲದೆ ಇದ್ರ ಪರವಾಗಿ. ಇದೇ ಮಾತನ್ನು ಹೇಳಿದ್ರು. ಯಾವ ಹೈಕಮಾಂಡು, ಯಾರ ಲೋ ಕಮಾಂಡು, ಯಾರೂ ಮಂತ್ರಿಮಂಡಲ ಮಾಡಲಿಲ್ಲ. ಸಿದ್ದರಾಮಯ್ಯವರು ನಾನು ಇಬ್ಬರೇ ಗೊತ್ತು. ಅವ್ರು ಹೇಳಿದ್ರು, ನಾವು ಫೈನಲ್ ಲಿಸ್ಟ್ ಮಾಡಿ ಇದನ್ನು ಅಪ್ರೂವ್ ಮಾಡಿದ್ದು, ಪೋರ್ಟ್ಫೋಲಿಯೋ ಸಹಿತವಾಗಿ ಮಾಡಿದಂಥ ಒಂದು ಸಿದ್ದರಾಮಯ್ಯನವರು ಹೇಳಿದ ಮಾತು ಕೇಳಿದ್ರೆ, ಅವರು ಅಲ್ಲೇ ಇದ್ದು ಗಟ್ಟಿ ಧ್ವನಿ ಮಾಡಲಿ, ಜನರ ಪರವಾಗಿ, ನೊಂದವರ ಪರವಾಗಿ, ಶೋಷಿತರ ಪರವಾಗಿ ನಾವಿಬ್ಬರು ರಾಜ್ಯ ಕಟ್ಟೋಣ, ಎಲ್ಲ ಸುತ್ತಾಡೋಣ ಅಂತ ಹೇಳಿದ್ದು. ಅವರು ಶ್ರೀನಿವಾಸ್ ಪ್ರಸಾದ್ ಅವರ ಬಗ್ಗೆ ಇದ್ದಂಥ ಆಂತರಿಕ ಅಭಿಪ್ರಾಯ ನನಗೆ ಗೊತ್ತಾಯಿತು. ಮೊನ್ನೆ ಚುನಾವಣೆ ಸಂದರ್ಭದಲ್ಲಿ ಏಕಾಏಕಿ ನನಗೆ ಹೇಳಿದ್ರು, ನೀನು ವೆಂಕಟೇಶು ಮತ್ತು ನಮ್ಮ ಯತೀಂದ್ರು, ನಮ್ಮ ಎಲ್ಲ ಎಲ್ ಎಗಳು ನೀವು ಹೋಗಿ ಶ್ರೀನಿವಾಸ್ ಪ್ರಸಾದ್ ಅವರು ರಿಟೈರ್ಡ್ ಆಗ್ಬಿಟ್ರು 50 ವರ್ಷದಲ್ಲಿ, ಅವ್ರು ಆಗಬಾರ್ದಾಗಿತ್ತು, ಸಾರ್ವಜನಿಕ ಜೀವನದಲ್ಲಿ ರಿಟೈರ್ಡ್ ಅಂತ ಎಲ್ಲಿದೆ ಅಂತ ಹೇಳಿ ನೀವು ಹೋಗಿ ಅವರ ವಿಚಾರ ಮಾಡಿ ಅವ್ರಿಗೆ ಬೆಂಬಲ ಹೇಳಿ, ಅವ್ರಿಗೆ ನೀವೆಲ್ಲ ಇರಬೇಕು, ಜನಪರವಾಗಿ ಧ್ವನಿ ಮಾಡಬೇಕು ಅಂತೇಳಿ ಅವ್ರು ಸೂಚನೆ ಕೊಟ್ಟ ಮೇಲೆ ನಾವು ಅವ್ರನ್ನ ಭೇಟಿ ಮಾಡಿದ್ವಿ. ನಾವು ಭೇಟಿಯಾದ ಸಂದರ್ಭದಲ್ಲಿ ಅವ್ರಿಗಾದಂಥ ಅಮಿತಾನಂದ, ಅಷ್ಟು ಉತ್ಸಾಹ, ಸಂತೋಷ ನೋಡಿದ್ರೆ ನಮ್ಮ ಕುಟುಂಬದ ಸದಸ್ಯರೆಲ್ಲ ಸೇರಿದ್ವಿ ಅಂತಕ್ಕಂಥ ಭಾವನೆ ಅವತ್ತು ವ್ಯಕ್ತವಾದ ನಾವು ಮುಖದಲ್ಲಿ ನಾನು ನೋಡಿದೆ. ಅದಾದಮೇಲೆ ಅವ್ರ ಕಾಲಲ್ಲಿ ಗಾಯ ಆಗಿತ್ತು. ಏನು ಮಾಡ್ಕೊಂಡ್ರಿ ಅಂದೆ, ಇಲ್ಲ ಸ್ನಾನ ಮಾಡ್ತಾ ಇದ್ದೆ, ಕೆರೆದ್ಬಿಟ್ಟೆ, ಸ್ವಲ್ಪ ಮಣಿಪಾಲ್ಗೆ ಹೋಗಿದ್ದೆ ಅಂತ ಹೇಳಿ ಚೆನ್ನಾಗೇ ಇದ್ದರು. ಅದಾದಮೇಲೆ ನಾನು ಮುಖ್ಯಮಂತ್ರಿಗೂ ಹೇಳಿದ್ದೆ, ನೀವು ಒಂದು ಸರಿ ಹೋಗಿ ನೋಡಿಬಿಡಿ, ಅವರು ಅಷ್ಟೊಂದು ಪ್ರೀತಿ, ಅವರು ಸ್ನೇಹ ಪರವಾದಂಥ ಮಾತುಗಳನ್ನು ನೋಡಿದಾಗ ನಾವು ಕುಟುಂಬದವರೆಲ್ಲ ಒಂದು ಕಡೆ ಇರಬೇಕಂತ ಭಾವನೆ ಇದೆ ಅಂತ ಹೇಳಿದ ಮೇಲೆ ಯಾವ ಉದ್ದೇಶವೂ ಇಲ್ಲದೇ ನಾವು ಬಂದು ಭೇಟಿಯಾದ್ವಿ, ನಮ್ಮ ಮುಖ್ಯಮಂತ್ರಿಗಳು ಭೇಟಿಯಾದರು. ಅವರು ಚೆನ್ನಾಗೇ ಇದ್ದು ಇವತ್ತು ಈ ಒಂದು ಸಂತಾಪ ಕಾರ್ಯಕ್ರಮ ಮಾಡ್ತೀವಿ ಅಂದರೆ ಎಷ್ಟು ನೋವಾಗುತ್ತೆ ಮನಸ್ಸಿಗೆ, ಎಷ್ಟು ದುಃಖ ಆಗುತ್ತೆ ಅಂತಕ್ಕಂಥದ್ದನ್ನು ನಾವೆಲ್ಲ ನೆನೆಸ್ಕೋಬೋದು. ಈಗ ಶ್ರೀನಿವಾಸ್ ಪ್ರಸಾದ್ ಅವರು ನಮ್ಮ ಮುಂದೆ ಇಲ್ಲ, ನಮ್ಮ ಮುಂದೆ ಇಲ್ಲ. ಅಂಬೇಡ್ಕರ್ ಒಂದು ಮಾತು ಹೇಳಿದ್ದಾರೆ, ನಾಯಕತ್ವ ಇಲ್ಲದೇ ಇರೋ ಸಮುದಾಯ ಎಲ್ಲ ಅನಾಥ ಆಗಿರ್ತದೆ. ಎ ಕಮ್ಯುನಿಟಿ ವಿತೌಟ್ ಎ ಲೀಡರ್ಶಿಪ್ ವಿಲ್ ಆಲ್ವೇಸ್ ಬಿನ್ ಆರ್ಪನ್, ಒಂದು ಅನಾಥ ಆಗಿರುತ್ತದೆ. ಅದಕ್ಕೆ ಅಂಥ ನಾಯಕತ್ವವನ್ನು ಕೊಟ್ಟಂಥ ಶ್ರೀನಿವಾಸ್ ಪ್ರಸಾದ್ ಅವರು ನಮ್ಮನ್ನು ಅಗಲಿದ್ದಾರೆ. ನಾವೆಲ್ಲ ಸಭೆ ಸೇರಿ ಶ್ರೀನಿವಾಸ್ ಪ್ರಸಾದ್ ಅವರು ಇಲ್ಲ, ಮುಂದಿನ ನಾಯಕರು ಇವರೇ ಅಂತ ರೆಸಲ್ಯೂಷನ್ ಮಾಡಿದ್ರೆ ಯಾರೂ ನಾಯಕರಾಗಲ್ಲ. ನಮ್ಮ ನಿಲುವು, ಗಟ್ಟಿತನ, ನಮ್ಮ ಸೈದ್ಧಾಂತಿಕವಾದಂಥ ವಿಚಾರಗಳು, ಜನಪರವಾದಂಥ ನಿಲುವುಗಳ ಮೂಲಕ ಸಮುದಾಯವನ್ನು ಗಟ್ಟಿಗೊಳಿಸ್ತಕ್ಕಂಥ ಪ್ರಯತ್ನಗಳು ಶ್ರೀನಿವಾಸ್ ಪ್ರಸಾದ್ ಅವರ ಪ್ರೇರಣೆಯಿಂದ ಆಗಬೇಕು. ಅವರ ಕುಟುಂಬ ದುಃಖದಲ್ಲಿದೆ. ಶ್ರೀನಿವಾಸ್ ಪ್ರಸಾದ್ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ 3 ಸಂಸ್ಥೆಗಳನ್ನು ಮುನ್ನಡೆಸಿ ಅವರನ್ನು ನಿರಂತರವಾಗಿ ಜನರ ಮನಸ್ಸಿನಲ್ಲಿ ಉಳಿದು ಅವರು ಯುವ ಸಮುದಾಯಕ್ಕೆ ಪ್ರೇರಣಾ ಶಕ್ತಿ ಆಗಬೇಕಂತ ಬಯಕೆ ಇದೆ. ಅದಕ್ಕೆ ಸರ್ಕಾರ ಚುನಾವಣಾ ನೀತಿ ಸಂಹಿತೆ ಇರೋದರಿಂದ ಮುಂದಿನ ದಿನಗಳಲ್ಲಿ ಅವರ ಅಭಿಲಾಷೆಯನ್ನು ಈಡೇರಿಸುವಂಥ ಪ್ರಯತ್ನಗಳನ್ನು ಸಕಾರಾತ್ಮಕವಾಗಿ ನೋಡಲಿಕ್ಕೆ ಸಾಧ್ಯ ಇದೆ. ಶ್ರೀನಿವಾಸ್ ಪ್ರಸಾದ್ ಅವರು ಒಂದು ನೆನಪು. ನಾವೆಲ್ಲ ಈ ಒಂದು ಯಾತ್ರಿಕರಿದ್ದಂಗೆ. ನಮ್ಗೆ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಒಂದು ಸ್ಟೇಟ್ಸ್ಮೆಂಟ್ ಬಂತು, ನೀವೆಲ್ಲ ಇಲ್ಲಿ ಯಾತ್ರಿಕರು, ಇಲ್ಲಿರೋ ವಸ್ತುಗಳನ್ನು ನೀವು ತಗೊಂಡೋಗಕ್ಕೆ ಬರಲ್ಲ, ಇರೋ ದಿನ ನೀವು ಎಲ್ಲೆಲ್ಲಿ ಪ್ರವಾಸ ಮಾಡಬೇಕು, ಹೇಗೆ ಬದುಕಬೇಕು ಅಷ್ಟಕ್ಕೆ ಸೀಮಿತ, ಯಾತ್ರೆ ಮುಗಿದ ಮೇಲೆ ನೀವೆಲ್ಲ ಖಾಲಿ ಮಾಡಲೇಬೇಕು ಅಂತ ಒಂದು ವಿಚಾರಗಳು ಕೋವಿಡ್ ಸಂದರ್ಭದಲ್ಲಿ ಬಂದಿತ್ತು. ಅದರಿಂದ ನಮ್ಮ ಎಲ್ಲರ ಡೆಸ್ಟಿನಿ ಎಷ್ಟಿರ್ತದೋ ನಮ್ಗೆ ಗೊತ್ತಿಲ್ಲ, ಆದರೆ ಸಾರ್ಥಕವಾದಂಥ ಜರ್ನಿಯನ್ನು ಶ್ರೀನಿವಾಸ್ ಪ್ರಸಾದ್ ಅವರು ಮಾಡಿದ್ದಾರೆ. ಜನಮಾನಸದಲ್ಲಿ ಶಾಶ್ವತವಾಗಿ ಉಳಿಯುವಂಥ ಕಾರ್ಯಕ್ರಮವನ್ನು ಅವರು ಮಾಡಿದ್ದಾರೆ. ಅವರು ಸಂವಿಧಾನ ವಿಷಯ ಇರಲಿ, ಬುದ್ಧ ಬಸವ ಅಂಬೇಡ್ಕರ್ ವಿಷಯಗಳಲ್ಲಿ ಬದ್ಧತೆ ಇಟ್ಟಿದ್ದರು. ಬುದ್ಧ ಬಸವ ಅಂಬೇಡ್ಕರ್ ಬದ್ಧತೆ ಇದ್ದರೆ ಅವರೆಲ್ಲ ದೊಡ್ಡ ಪ್ರಜಾಪ್ರಭುತ್ವವಾದಿಗಳು. ಪ್ರಜಾಪ್ರಭುತ್ವ ಅಂದ್ರೇನು? ಬಲಾಢ್ಯರಿಂದ ಬಲಹೀನರಿಗೆ
ಆಡಳಿತಾತ್ಮಕ ರಕ್ಷಣೆಗಳನ್ನು ಕೊಡ್ತಕ್ಕಂಥ ಒಂದು ಬಲವಾದ ಆಡಳಿತ ವ್ಯವಸ್ಥೆ. ಆ ಬಲವಾದ ಆಡಳಿತ ವ್ಯವಸ್ಥೆಯನ್ನು ಬಯಸಿದಂಥ ಶ್ರೀನಿವಾಸ್ ಪ್ರಸಾದ್ ಅವರು ಸದಾ ನಿಷ್ಠೂರವಾದಿಯಾಗೇ ಬದುಕಿದ್ರು. ಟೀಕೆ ಮಾಡಿದ್ರು ಅಂದ ತಕ್ಷಣ ಅವರು ಶತ್ರು ಅಲ್ಲ. ಟೀಕೆ ಪ್ರಜಾಪ್ರಭುತ್ವದ ಒಂದು ಪ್ರಬಲವಾದಂಥ ಅಸ್ತ್ರ. ಆಡಳಿತಾರೂಢ ಜನರು ಅಲ್ಲಿರ್ತಕ್ಕಂಥ ಅಸ್ತ್ರದ ಪ್ರಯೋಗಶೀಲತೆಯ ಉಪಯುಕ್ತತೆಯನ್ನು ಬಯಸಿ ಜನರಿಗೆ ಒಳ್ಳೆಯದನ್ನು ಮಾಡಬೇಕು, ಅದು ಅವರ ಉದ್ದೇಶಗಳಿದ್ದು. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೆಲವು ಸಮಯ ಒಟ್ಟಿಗೆ ಇದ್ವಿ, ಕೆಲವು ಸಮಯ ಒಳಿತನ್ನೇ ಬಯಸಿ ಸಮಾಜದ ಹಿತ ಬಂದಾಗ ಒಟ್ಟಾದ ಅಭಿಪ್ರಾಯಗಳ ಮತ್ತು ನಿಲುವುಗಳ ಮೂಲಕವೇ ಸಂವೈಧಾನಿಕ ವಿಚಾರಗಳನ್ನು ಜಾರಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಶ್ರೀನಿವಾಸ್ ಪ್ರಸಾದ್ ಅವರ ಅನಿಕೆಯನ್ನು ಸೇರಿಸಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಗಳು ತಂದಿರತಕ್ಕಂಥ ಯೋಜನೆಗಳು, ಶ್ರೀನಿವಾಸ್ ಪ್ರಸಾದ್ ಅವರ ಅನೇಕ ಒತ್ತಾಯಗಳು, ಅನೇಕ ಅಭಿಪ್ರಾಯಗಳನ್ನು ಒಳಗೊಂಡಿರ್ತಕ್ಕಂಥದ್ದನ್ನು ತಾವು ಕಾಣ್ಬೋದಾಗಿದೆ. ಆರ್ಥಿಕ ಶಾಶ್ವತ ಸಂಪನ್ಮೂಲವೇ ಇಲ್ಲದಿರ್ತಕ್ಕಂಥ ಕೋಟ್ಯಾಂತರ ಕುಟುಂಬಗಳಿಗೆ ಆರ್ಥಿಕ ಸಬಲತೆಯನ್ನು ಕೊಡ್ತಕ್ಕಂಥ ಗ್ಯಾರಂಟಿಯ ನಿರ್ಧಾರಗಳು ಇವತ್ತು 1,30,00,000 ಜನರ ಆರ್ಥಿಕ ಶಾಶ್ವತ ಸಂಪನ್ಮೂಲವನ್ನು ಕೊಡ್ತಕ್ಕಂಥ ವಿಚಾರಗಳು ಶ್ರೀನಿವಾಸ್ ಪ್ರಸಾದರ ಅಭಿಪ್ರಾಯವೇ ಆಗಿತ್ತು. ಈ ಎಲ್ಲ ಹಿನ್ನೆಲೆಯಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರು ಸದಾ ಸ್ಮರಣೀಯರು, ಸದಾ ನೆನಪಿನ ಅಂಗಳದಲ್ಲಿ ಉಳಿಯುವಂಥವ್ರು. ಅವರ ನೆನಪು, ಅವರ ವಿಚಾರಧಾರೆ, ಅವರ ಹೋರಾಟ ಸಿದ್ಧಾಂತಗಳು ಸದಾ ಜೀವಂತವಾಗಿದ್ದು ಯುವ ಜನರಿಗೆ ಪ್ರೇರಣಾ ಶಕ್ತಿಯಾಗಲಿ ಅಂತ ಆಶಿಸಿ, ದುಃಖದಲ್ಲಿರ್ತಕ್ಕಂಥ ಕುಟುಂಬದ ಸದಸ್ಯರಿಗೆ, ಅವರ ಅಭಿಮಾನಿಗಳಿಗೆ ಶಕ್ತಿ ತುಂಬತಕ್ಕಂಥ ಸಾಮರ್ಥ್ಯ ಮಾನಸಿಕವಾಗಿ ಬರಲಿ ಅಂತ ಅರಿಸಿ ನನಗೆ ಅವಕಾಶ ಕೊಟ್ಟದಕ್ಕಾಗಿ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಜೈ ಭೀಮ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.